ಸೊ ಪ್ರಿವಿಯಸ್ ವಿಡಿಯೋಲಿ ಲೀನಿಯರ್ ಕಾಂಗ್ರಿಯನ್ಸ್ ಒಂದು ಪ್ರಾಬ್ಲಮನ್ನು ಮಾತ್ರ ಸಾಲ್ವ್ ಮಾಡಿದ್ದೆ. ಈಗ ಲೆಟ್ ಅಸ್ ಸಾಲ್ವ್ ಒನ್ ಮೋರ್ ಕ್ವಶನ್. ಫಸ್ಟ್ ಒನ್, 6x is congruent to 15 mod 21. ಸೊ ನಾನು ಹೇಳಿದಾಗೆ ಅಗೇನ್ ಇದು ಯಾವ ಫಾರ್ಮೇಟಲ್ಲಿದೆ, ax is congruent to b mod m ಈ ಫಾರ್ಮೇಟಲ್ಲಿದೆ. ದೇರ್ ಫೋರ್ ಎ ಜಾಗದಲ್ಲಿ ಏನಿದೆ 6, b is equals to 15 and m is equals to 21. ಸೊ ಫಸ್ಟ್ ಸ್ಟೆಪ್ಪು ನಾವೇನು ಮಾಡಬೇಕು, ಜಿ ಸಿ ಡಿಯನ್ನು ಫೈಂಡ್ ಔಟ್ ಮಾಡಬೇಕು. ಜಿ ಸಿ ಡಿ ಆಫ್ ಎ ಕಾಮ ಎಮ್ ವಿಚ್ ಈಸ್ ಈಕ್ವಲ್ಸ್ ಟು 6,21. ಜಿ ಸಿ ಡಿನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ದೊಡ್ಡ ನಂಬರನ್ನು ಚಿಕ್ಕ ನಂಬರಿಂದ ಡಿವೈಡ್ ಮಾಡ್ತಾ ಹೋಗ್ತೀರಾ. 6 ಇಲ್ಲಿ 21 ಇದೆ, ಎಷ್ಟು 6 3s 18. ಸೊ 18 ಮಾಡಿದಾಗ ರಿಮೈಂಡರ್ ಏನು ಬರುತ್ತೆ 3, ರೈಟ್. ಇಲ್ಲೂ 0 ಬಂದಿಲ್ಲ, ಸೊ 0 ಬರೋವರೆಗೂ ಕಂಟಿನ್ಯೂ ಮಾಡಬೇಕು. ಅಗೇನ್ ಏನು ಮಾಡ್ತೀರಾ, ಈ 6ಅನ್ನು 3ಇಂದ ಡಿವೈಡ್ ಮಾಡ್ತೀರಾ, ಈ 6ನ ಇಲ್ಲಿಗೆ ಬರ್ಕೋತೀರಾ. ನೆಕ್ಸ್ಟ್ 3 2s 6, ಇಲ್ಲಿ 0 ಬರ್ತಿದೆ. ದೇರ್ ಫೋರ್ 0 ಬರ್ತಿದೆ ಅಂತಂದರೆ ಈ ಸ್ಟೆಪ್ಪಲ್ಲಿ ಡಿವೈಸರ್ ಏನಿದೆ 3 ಇದೆ. ದೇರ್ ಫೋರ್ ಅದೇ ನಮ್ಮ ಜಿ ಸಿ ಡಿ. ಓಕೆ, ನೆಕ್ಸ್ಟ್ ಈ ಜಿ ಸಿ ಡಿ ಅನ್ನುವಂಥದ್ದನ್ನು ಡಿ ಅಂತ ತಗೊಳ್ಳೋಣ. ಈಗ ನಾವು ಕಂಡೀಷನ್ ಏನು ಚೆಕ್ ಮಾಡಬೇಕು, ಡಿ ಅನ್ನುವಂಥದ್ದು ಬಿಯನ್ನು ಡಿವೈಡ್ ಮಾಡ್ತಾ ಇದೆಯೋ ಮಾಡ್ತಿಲ್ವಾ ಅಂತ. ಸೊ 3 ಅನ್ನುವಂಥದ್ದು ಬಿ ಅಂತಂದರೆ 15 ಡಿವೈಡ್ ಮಾಡುತ್ತಲ್ವಾ, ಇದನ್ನು ನೀವು ಉಲ್ಟಾ ಮಾಡ್ಕೋಬೇಡಿ. ಸೊ ಕ್ಯಾಲ್ಸಿಯಲ್ಲಿ ನೋಡೋದಾದರೆ 15 ಡಿವೈಡೆಡ್ ಬೈ 3 ಅಂತ ನೋಡ್ಬೇಕು ನೀವು. ಓಕೆ, 15 ಡಿವೈಡೆಡ್ ಬೈ 3 ಅಂತ ಅಂದರೆ 5 ಎಕ್ಸಾಕ್ಟಾಗಿ 5 ಬರ್ತಿದೆ. ದೇರ್ ಫೋರ್ ಡಿವೈಡ್ ಆಗ್ತಾ ಇದೆ ಅಂತ ದೇರ್ ಫೋರ್ ಸೊಲ್ಯೂಷನ್ ಎಕ್ಸಿಸ್ಟ್. ಸೊ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಿದೆ. ಓಕೆ, ಎಷ್ಟು ಸೊಲ್ಯೂಷನ್ಸ್ ಇದೆ, ಡಿ ಅನ್ನುವಂಥದ್ದು ಎಷ್ಟು ಬಂದಿರುತ್ತೋ ಅಷ್ಟು ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ. ಸೊ ಡಿ ಇಸ್ ಈಕ್ವಲ್ಸ್ ಟು 3 ಇದೆ. ಸೊ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮಿಗೆ 3 ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಓಕೆ, ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು, ಈಗ ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ, ಇದನ್ನು ಈಕ್ವೇಷನ್ 1 ಅಂತ ಅಂದ್ಕೊಳ್ಳೋಣ. ಡಿವೈಡ್ ಈಕ್ವೇಷನ್ 1 ಬೈ 3, ಇಲ್ಲಿ ಡಿ ಏನು ಬಂದಿರುತ್ತೋ ಅದರಿಂದ 3. ಸೊ ಏನು ಮಾಡ್ತೀರಾ, ಇಲ್ಲಿ 6/3 ಎಕ್ಸ್ ಈಸ್ ಕಾಂಗ್ರುಯೆಂಟ್ ಟು 15/3 mod 21/3. ಸೊ ಏನಾಗುತ್ತೆ, ಇದು 2x is congruent to here 5 mod 7, ರೈಟ್. ಇದನ್ನು ಹೇಗೆ ಬರ್ಕೋಬೋದು, 7 divides 2x is congruent to 7 divides, ಇದನ್ನು ಹೇಗೆ ಬರ್ಕೋಬೋದು, 7 divides 2x minus 5, ರೈಟ್. ನೆಕ್ಸ್ಟ್ ಇದನ್ನು ಹೇಗೆ ಬರ್ಕೋಬೋದು, 2x minus 5 is equals to 7k. ನೆಕ್ಸ್ಟ್ ಅಗೇನ್ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಎಕ್ಸ್ ಮಾತ್ರ ಇರಬೇಕು. ಸೊ ಹಿಂಗೆ ಬರೀತೀರಾ, ಸೊ ಎಲ್ ಎಚ್ ಎಸ್ ಅಲ್ಲಿ ಎಕ್ಸ್ ಮಾತ್ರ ಇರಬೇಕು. ದರ್ ಫೋರ್ ಎಕ್ಸನ್ನು ಮಾತ್ರ ಇಲ್ಲಿ ಉಳಿಸ್ಕೊಂಡ್ರೆ ವಿಚ್ ಇಸ್ ಈಕ್ವಲ್ಸ್ ಟು 7k. ಈ -5 ಇರೋದು ಆರ್ ಎಚ್ ಎಸ್ಸಿಗೆ ಹೋದರೆ +5 ಡಿವೈಡೆಡ್ ಬೈ ಈ 2 ಇಲ್ಲಿಗೆ ಬರುತ್ತೆ 2. ಓಕೆ, ನೆಕ್ಸ್ಟ್ ಕೆ ವ್ಯಾಲ್ಯೂಸನ್ನು ಹಾಕಬೇಕು. ಸಿನ್ನ ಯೂಸ್ ಮಾಡಿ ಅಥವಾ ನೀವೇ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು. ಕ್ಯಾಲ್ಸಿಲ್ ಹೇಗೆ, ಬ್ರ್ಯಾಕೆಟ್ ಓಪನ್ 7k ಬೇಕಲ್ವಾ, ಕೆನ ಆಲ್ಫಾಬೆಟಾಗಿ ಚೂಸ್ ಮಾಡಿ +5 ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 2. ಇಷ್ಟಾದಮೇಲೆ ಸಾಲ್ವ್ ಅಂತ ಕೊಡ್ತೀರಾ. ಇಲ್ಲಿ ಒಂದೊಂದೇ ವ್ಯಾಲ್ಯೂಸನ್ನು ಕೊಟ್ಕೊಂಡು ಹೋಗ್ತೀರಾ. 1 ಕೊಟ್ಟ ತಕ್ಷಣ 6 ಬರ್ತಿದೆ. ಇನ್ ಕೇಸ್ 6 ಪಾಯಿಂಟ್ ಸಮಥಿಂಗ್ ಬರ್ತಿದ್ರೆ 1ಗೆ ಆಗ್ತಾ ಇಲ್ಲ ಅಂತ ಇಲ್ಲಿ ಡೈರೆಕ್ಟಾಗಿ 1ಗೆ ಬರ್ತಾ ಇದೆ. ದೇರ್ ಫೋರ್ ಕೆ ಈಸ್ ಈಕ್ವಲ್ಸ್ ಟು 1 ಕೊಟ್ಟಾಗ ಎಕ್ಸ್ ಈಸ್ ಈಕ್ವಲ್ಸ್ ಟು 6 ಬರ್ತಿದೆ ಆ್ಯಂಡ್ ದಟ್ ಈಸ್ ಬಿಲಾಂಗ್ಸ್ ಟು ಝೆಡ್. ದೇರ್ ಫೋರ್ ಇದೇ ಫಸ್ಟು ಸೊಲ್ಯೂಷನ್. ನಮಗೆ 3 ಸೊಲ್ಯೂಷನ್ ಬೇಕು. 3 ಸೊಲ್ಯೂಷನ್ ಬೇಕಂದರೆ ಫಾರ್ಮುಲಾ ಏನು, x0 ಒಂದು ಸೊಲ್ಯೂಷನ್, x0 ಪ್ಲಸ್ ಎಮ್ ಬೈ ಡಿ ಅನ್ನುವಂಥದ್ದು ಸೆಕೆಂಡ್ ಸೊಲ್ಯೂಷನ್, x0 ಪ್ಲಸ್ 2m ಬೈ ಡಿ ಅನ್ನುವಂಥದ್ದು ಥರ್ಡ್ ಸೊಲ್ಯೂಷನ್, ರೈಟ್. ದೇರ್ ಫೋರ್ x0 ಈಸ್ ನಥಿಂಗ್ ಬಟ್ ಇಲ್ಲಿ ಏನು ಬಂದಿದೆಯೋ ಅದು 6 ಕಾಮ ಇಲ್ಲಿ 6 ಪ್ಲಸ್ ಎಮ್ ಅಂತಂದರೆ ಇದು 21 ಬೈ ಡಿ ಅಂತಂದರೆ 3 ಕಾಮ 6 ಪ್ಲಸ್ 2m ಬೈ ಡಿ. ಸೊ ಇದನ್ನೆಲ್ಲ ಫುಲ್ ಸಾಲ್ವ್ ಮಾಡಿದಾಗ ನಿಮಗೆ 6 13 20. ದೇರ್ ಫೋರ್ solutions are x is congruent to 6 mod in ಬಂದಿದೆ ಇಲ್ಲಿ 21, x is congruent to 13 mod 21, x is congruent to 20 mod 21. ಇಷ್ಟೇ ಸೊಲ್ಯೂಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ 12x is congruent to 6 mod 21. So again this is of the form x is congruent to b mod m. So here a is equals to 12, b is equals to 6 and m is equals to 21.
So again next GCD of a comma m, that is 12 comma 21. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? 12 divides 21. ಸೊ ಯಾವುದರಿಂದ ಮಾಡ್ತೀರಾ? 12 1s ಅಲ್ವಾ? 12. ಸೊ ಹಿಯರ್ ರಿಮೈಂಡರ್ ಈಸ್ 9, ರೈಟ್? ಸೊ 9. ಅಗೇನ್ ಹಿಯರ್ 9 0 ಬರೋವರೆಗೂ ಕ್ಯಾರಿ ಮಾಡಬೇಕು. ಸೊ 0 ಬಂದಿಲ್ಲ, ಅಗೇನ್ 9 12ಇಂದ ಡಿವೈಡ್ ಮಾಡಬೇಕು. 9 1s 9. ಹಿಯರ್ 3. ಇನ್ನೂ 0 ಬಂದಿಲ್ಲ, ಅಗೇನ್ ಈ 9ಅನ್ನು ಇಲ್ಲಿ ಬರ್ಕೋತೀರಾ. ನೆಕ್ಸ್ಟ್ 3 3s 9. ಹಿಯರ್ 0 ಬರ್ತಿದೆ. ಸೊ ಈ ಸ್ಟೆಪ್ಪಲ್ಲಿ ಡಿವೈಸರ್ ಏನಿದೆ? 3 ಇದೆ. ದೇರ್ಫೋರ್ ಇದೆ ನಮ್ಮ GCD. ಈಗೇನು ಚೆಕ್ ಮಾಡಬೇಕು? ಈ 3 ಅನ್ನುವಂಥದ್ದು ಇನ್ನೂ D ಅಂತ ಅಂದ್ಕೊಂಡ್ರೆ D ಅನ್ನುವಂಥದ್ದು B ಅನ್ನು ಡಿವೈಡ್ ಮಾಡ್ತಾ ಇದೆಯಾ ಮಾಡ್ತಾ ಇಲ್ವಾ ಅಂತ. ಸೊ 3 divides 6 ಅಲ್ವಾ? 6 divided by 3 ಅಂತಂದರೆ ಡಿವೈಡ್ ಆಗ್ತಾ ಇದೆ ಅಲ್ವಾ? ದೇರ್ಫೋರ್ ಸೊಲ್ಯೂಷನ್ ಎಕ್ಸಿಸ್ಟ್. ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತದೆ. ಎಷ್ಟು ಸೊಲ್ಯೂಷನ್ ಇದೆ? 3 ಸೊಲ್ಯೂಷನ್ಸು ಇದೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ? ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ equation 1. ಡಿವೈಡ್ equation 1 by 3. ಸೊ ಏನಾಗುತ್ತೆ? 12 by 3 ಅಂತ ಅಂದರೆ 4x ಈಸ್ ಕಾಂಗ್ರುಯೆಂಟ್ ಟು. ನೆಕ್ಸ್ಟ್ 6 by 3 ಅಂತ ಅಂದರೆ 2 mod 21 by 3 ಅಂತಂದರೆ 7, ರೈಟ್? ಎಸ್. ನೆಕ್ಸ್ಟ್ ಈ ಈಕ್ವೇಷನನ್ನು ಹೇಗೆ ಬರ್ಕೋಬೋದು? 7 divides 4x minus 2. ಅಗೇನ್ ಈ ಈಕ್ವೇಷನನ್ನು ಹೇಗೆ ಬರ್ಕೋಬೋದು? 4x minus 2 is equals to 7k. ನೆಕ್ಸ್ಟ್ LHSಲ್ಲಿ x ಮಾತ್ರ ಇರಬೇಕು. ದೇರ್ಫೋರ್ x is equals to 7k. ಈ -2 ಈ ಕಡೆ ಬಂದರೆ +2 ಡಿವೈಡೆಡ್ ಬೈ ಈ 4 ಕೆಳಗೆ ಬರುತ್ತೆ. ಎಸ್, ರೈಟ್? ಎಸ್. ಸೊ ಈಗ ಈ ಈಕ್ವೇಷನನ್ನು ಕ್ಯಾಲ್ಸಿಲಿ ಹಾಕೋಣ. ಸೊ ಬ್ರ್ಯಾಕೆಟ್ ಓಪನ್, 7k + 2, 7 ಯಾವುದಾದ್ರೂ ಆಲ್ಫಾಬೆಟ್ A + 2 ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 4. ಇದಾದಮೇಲೆ ಸಾಲ್ವ್ ಅಂತ ಇದೆ. ಈ ಸಾಲ್ವನ್ನು ಪ್ರೆಸ್ ಮಾಡ್ತೀರಾ, 1ಅನ್ನು ಕೊಡ್ತೀರಾ ಈಕ್ವಲ್ಸ್. ಇಲ್ಲಿ 2.25 ಬರ್ತಿದೆ. ದೇರ್ಫೋರ್ 1ಗೆ ಆಗಲ್ಲ ಅಂತ. ನೆಕ್ಸ್ಟ್ ಅಗೇನ್ ಸಾಲ್ವ್ 2 ಈಕ್ವಲ್ಸ್ ಕರೆಕ್ಟಾಗಿ ಬರ್ತಿದೆ 4 ಅಂತ. ದೇರ್ಫೋರ್ 2ಅನ್ನು ತೊಗೋಬೇಕು. ಸೊ k is equals to 2 ಹಾಕಿದಾಗ x is equals to 4 ಬರ್ತಿದೆ ಆ್ಯಂಡ್ ಇಟ್ ಈಸ್ ಬಿಲಾಂಗ್ಸ್ ಟು ದ ಇಂಟೀಜರ್. ದೇರ್ಫೋರ್ ಇದೆ ಫಸ್ಟು ಸೊಲ್ಯೂಷನ್. ನಮಗೆ ಎಷ್ಟು ಬೇಕಿರೋದು ಸೊಲ್ಯೂಷನ್ಸು? 3 ಸೊಲ್ಯೂಷನ್ಸ್ ಬೇಕು. ದೇರ್ಫೋರ್ 3 ಸೊಲ್ಯೂಷನ್ಸಿಗೆ ಈಕ್ವೇಷನ್ ಏನು? ಸೊ 3 ಸೊಲ್ಯೂಷನ್ಸ್ ಅಂತಂದರೆ x0 is the first solution, x0 plus m by d is the second solution, x0 plus 2m by d is the third solution, right? ಈಗ x0 ಅಂತಂದರೆ ಇಲ್ಲೇನು ಬಂದಿದೆಯೋ ಅದು 4, 4 plus m ಅಂತಂದರೆ 21 by d is 3, again x0 is 4 plus 2 into 21 by 3. Therefore ಏನಾಗುತ್ತೆ? 4, 11 and 18. ಇದು 3 ಸೊಲ್ಯೂಷನ್ಸ್. ಇದನ್ನು ಹೆಂಗೆ ಬರೀತೀರಾ? x is congruent to 4 mod 21. x is congruent to 11 mod 21. x is congruent to 18 mod 21. ಸೊ ಇಷ್ಟು ಲೀನಿಯರ್ ಕಾಂಗ್ರುಯೆನ್ಸ್. ಸೊ ಪ್ರಾಬ್ಲಮ್ಸ್ ಈಸಿ ಇದೆ, ಸ್ಟೆಪ್ ಬೈ ಸ್ಟೆಪ್ಪು ನೀವು ನೋಡ್ಕೋಬೇಕು. ಓಕೆ, ಎಸ್. ಸೊ ಥ್ಯಾಂಕ್ ಯು.